ಅನಧಿಕೃತವಾಗಿ ಮಸೀದಿ ನಿರ್ಮಾಣ ಆರೋಪ ಹಾಗೆ ಜೋರಾದ ಸದ್ದಿನಲ್ಲಿ ಅಜಾನ್ ಕೂಗ್ತಾ ಇದ್ದಿದ್ದಕ್ಕೆ ಅದನ್ನು ವಿರೋಧಿಸಿ ಪ್ರತಿಭಟನೆ ಆಗಿದೆ. ಬಾಗಲಕೋಟೆಯಲ್ಲಿ ಸ್ಥಳೀಯರು ಹಾಗೂ ಬಿಜೆಪಿ ಮತ್ತೆ ಹಿಂದೂ ಕಾರ್ಯಕರ್ತರಿಂದ ಠಾಣೆ ಬಳಿ ಪ್ರತಿಭಟನೆ ಆಗಿದೆ. ಬಾಗಲಕೋಟೆ ನಗರ ಠಾಣೆ ಎದುರು ಪ್ರತಿಭಟಿಸಿದ್ದಾರೆ. ನಗರದ ಮದೀನಾ ಕಾಲೋನಿಯಲ್ಲಿರುವಂತಹ ಮಸೀದಿ ಇಲ್ಲಿ ಅನಧಿಕೃತವಾಗಿ ಮಸೀದಿ ನಿರ್ಮಿಸೋದು ಅನ್ನೋದು ಆರೋಪ. ಜೊತೆಗೆ ಹೆಚ್ಚು ಸೌಂಡ್ ಇಟ್ಕೊಂಡಿಲ್ಲ ಆಜಾನ್ ಕೂಗ್ತಾರೆ ಅನ್ನೋದು ಮತ್ತೊಂದು ಆರೋಪ. ಹೀಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸರಿಗೆ ಮೌಖಿಕ ದೂರು ಕೊಟ್ಟಿದ್ರು ಹಿಂದೂ ಕಾರ್ಯಕರ್ತರು. ಆದ್ರೆ ಕ್ರಮ ಕೈಗೊಳ್ಳೋ ಭರವಸೆ ಕೊಟ್ಟಿದ್ರಂತೆ ಪೊಲೀಸರು. ಅದಾದ ಬಳಿಕ ಪ್ರತಿಭಟನಾಕಾರರು ಆ ಸ್ಥಳದಿಂದ ತೆರಳಿದ್ದಾರೆ. ಈಗ ಇವತ್ತೆಲ್ಲ ನೀನ್ ಚಾಲು ಮಾಡಿರೋ ನಾವು ನಿನ್ನೆ ಚಾಲು ಮಾಡ್ಯಾರ ನಾನು ನಿನ್ನೆ ಎದಕ್ಕೆ ಸುಮ್ಮನೆ ನೀವು ನೋಡಬಹುದು ಅಂತ ಹೇಳಿ ಸುಮ್ಮಿದ್ವಿ ನಾವು. ಅದು ನಿನ್ನೆ ಸುಟ್ಟು ನೀವು ನೋಡ್ಲಾರ್ದಕ್ಕೆ ಈ ಹೊತ್ತಿಗೆ ನಾವೆಲ್ಲರೂ ಬಂದೀವಿ. ಅಲ್ಲ ಇದೋಟ್ ಪರ್ಮಿಷನ್ ಆರ್ ಮೇಲೆ ಮುಂಗಾಚಿ ಪರ್ಮಿಷನ್ ಐತಿ ಸಾಹೇಬ್ರೆ ಐತಿ. ಬೆಳಿಗ್ಗೆ 6 ಮುಂಚೆ ಹಚ್ಚು ಪರ್ಮಿಷನ್ ಐತಿ. ಅಲ್ಲ ನಿಮ್ಗೆ ಗೊತ್ತಿಲ್ಲ ಹಂಗಾದ್ರೆ ಅಲ್ಲ ಹಂಗ ನಿಮ್ಗೆ ಗೊತ್ತಿಲ್ಲ ನಮ್ಗೆಲ್ಲ ಗೊತ್ತಿದೆ. ಮತ್ತೆ ಅಲ್ಲ ರೀ ಒಂದ್ ನಿಮಿಷ ನಾನು ತಿರುಗಿ SP ಅವರಿಗೆ 6 ತಿಂಗಳಿಂದ ಒಂದು ಅರ್ಜಿನ ಕೊಟ್ಟಿವಿ. ನಾವು ಇಲ್ಲಿ 3 ಮಸೀದಿಗಳು ನಾವಿರುವ 1,000-2,000 ಮಂದಿ ಬಿಜೆಪಿ ಕಾರ್ಯಕರ್ತರು ಮತ್ತೆ ಹಿಂದೂ ಕಾರ್ಯಕರ್ತರು ಪ್ರತಿಭಟಿಸಿರೋದು ನೋಡಿ ಪೊಲೀಸರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಇದು ನಡೀತಾನೆ ಇದೆ, ನೀವೇ ಗಮನಿಸ್ತೀರೇನೋ, ನಿಮ್ ಗಮನಕ್ಕೆ ಬರ್ಬೋದು ಅಂತ ನಾವು ಸುಮ್ಮನಿದ್ವಿ, ನೀವು ಗಮನ ತಗೊಳ್ತಾ ಇಲ್ಲ, ಹಾಗಾಗಿ ನಾವು ಪ್ರತಿಭಟಿಸಬೇಕಾಗಿದೆ ಅಂತ ಪೊಲೀಸರ ಗಮನಕ್ಕೆ ತಂದಿದ್ದಾರೆ.